ಅಬ್ರಹಾಮನು ಇಸಾಕನನ್ನು ಅರ್ಪಿಸುವ ಸಮಯದಲ್ಲಿ ದೇವರು ಅವನನ್ನು ತಡೆದಾಗ ಅವನು ಅರ್ಪಿಸುವ ಕೂದಲೆಳೆಯ ಅಂತರದಲ್ಲಿದ್ದನು. ಪ್ರಿಯ ಸ್ನೇಹಿತರೆ, ಕಾರ್ಯಕ್ರಮ ವೀಕ್ಷಿಸಲು ಸಿದ್ಧರಾಗಿರುವಿರಿ ಅಲ್ವಾ? ಈ ಅಮೂಲ್ಯವಾದಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಹೃದಯದ ಬಾಗಿಲನ್ನು ನಂಬಿಕೆಯಿಂದ ತೆರೆದರೆ ಮಾತ್ರ ದೇವರು ಒಳಗೆ ಬರುತ್ತಾನೆ. ಆತನು ಬಾಗಿಲನ್ನು ಮುರಿದು ಬರುವುದಿಲ್ಲ. ಈ ಸತ್ಯವನ್ನು ನೀವು ತಿಳಿದುಕೊಂಡಿದ್ದೀರಾ? ಇಲ್ಲವಾದರೆ ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿ. ದೇವರ ವಾಕ್ಯ ಅಧ್ಯಯನದ ಮೂಲಕ ನಂಬಿಕೆಯ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದೇವರೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ವಿವೇಕವು ಹೊರಡುವುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರಿಗೆ ಮಹಿಮೆಯಾಗಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇದನ್ನು ಅಬ್ರಹಾಮನಿಗೆ ಧರ್ಮಶಾಸ್ತ್ರವು ಕೊಡಲ್ಪಡುವ ಮೊದಲೇ ಮಾಡಿದ್ದನು. ಅಬ್ರಹಾಮನ ಒಳ್ಳೆಯ ಕ್ರಿಯೆಗಳಿಗಾಗಿ ದೇವರು ಈ ಒಡಂಬಡಿಕೆಯನ್ನು ಮಾಡಿಕೊಂಡದ್ದಲ್ಲ. ಆತನು ಅಬ್ರಹಾಮನಿಗೆ ಹೇಳಿದನು, ನೀನು ನನ್ನನ್ನು ನಂಬುವುದಾದರೆ ನಾನು ನಿನಗೆ ಇಂತಿಂಥದನ್ನು ಮಾಡುವೆನು. ಅಬ್ರಹಾಮನು ಹೇಳಿದನು, ನಾನು ನಿನ್ನನ್ನು ನಂಬುತ್ತೇನೆ ಎಂದು. ಪ್ರಿಯ ಸ್ನೇಹಿತನೇ, ನಿನ್ನ ನಂಬಿಕೆಯು ಒಂದು ಭದ್ರವಾದ ತಳಹದಿಯ ಮೇಲೆ ನಿಂತಿರಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಆದರೆ ನೀನು ದೇವರ ಬಳಿಗೆ ಬರುವಾಗ ನಂಬಿಕೆಯಿಂದ ಬರಬೇಕು. ಆತನು ನಿನ್ನ ಹೃದಯದ ಬಾಗಿಲಿಗೆ ಬಂದಿದ್ದಾನೆ. ಇನ್ನು ಮುಂದಕ್ಕೆ ಆತನು ಬರಲು ಸಾಧ್ಯವಿಲ್ಲ. ಆತನು ಬಾಗಿಲನ್ನು ಮುರಿದು ಒಳಬರುವುದಿಲ್ಲ. ಆತನು ತಟ್ಟುತ್ತಾ ಹೀಗೆ ಹೇಳುತ್ತಾನೆ, ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಮಾತ್ರವೇ ನಂಬಿಕೆಯಿಂದ ಬಾಗಿಲನ್ನು ತೆರೆಯಬಹುದು. ನೀನು ಕ್ರಿಸ್ತನನ್ನು ರಕ್ಷಕರನ್ನಾಗಿ ನಂಬುವಾಗ ಅಬ್ರಹಾಮನು ರಕ್ಷಿಸಲ್ಪಟ್ಟಂತೆ ನಾವು ರಕ್ಷಿಸಲ್ಪಡುತ್ತೇವೆ. ಅದು ನಂಬಿಕೆಯಿಂದ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ಅನ್ಯಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಯೆಗಳಿಲ್ಲದೆ ನಂಬಿಕೆ ಮಾತ್ರ ಅಬ್ರಹಾಮನಿಗೆ ಸಾಕಾಗುವುದಾದರೆ ನಾವು ಯಾಕೆ ಬೇರೆಯದನ್ನು ಆಶಿಸಬೇಕು? ಮತ್ತು ಅಬ್ರಹಾಮನಿಗುಂಟಾದ ಆಶೀರ್ವಾದ ಅವನ ನೇಮನಿಷ್ಠೆಗಳಿಗೆ ತಿರುಗಿಕೊಳ್ಳಬೇಕು. ಪ್ರಿಯರೇ, ದೇವರು ಅಬ್ರಹಾಮನಿಗೆ ಶುಭವರ್ತಮಾನವನ್ನು ತಿಳಿಸಿದನು. ಇದನ್ನು ಆತನು ಯಾವಾಗ ಮಾಡಿದನು? ಪೌಲನು ತಿಳಿಸುವ ಪ್ರಕಾರ ಇದು ಅಬ್ರಹಾಮನ ನಂಬಿಕೆಯ ಜೀವಿತದ ಆರಂಭದಲ್ಲೇ ನಡೆಯಿತು. ಅಬ್ರಹಾಮನ ನಂಬಿಕೆಯ ಜೀವಿತದ ಕೊನೆಯ ಭಾಗದಲ್ಲಿ ನಡೆದ ಒಂದು ಘಟನೆಯನ್ನು ಪೌಲನು ಹೇಳುತ್ತಾನೆ. ಅದು ಅಬ್ರಹಾಮನು ಈಸಾಕನನ್ನು ವೇದಿಯ ಮೇಲೆ ಅರ್ಪಿಸಲು ಸಿದ್ಧನಾದ ಬಳಿಕ ಅವನು ಈಸಾಕನನ್ನು ಅರ್ಪಿಸಿದನೆಂದು ನಾನು ಹೇಳುತ್ತೇನೆ. ಯಾಕೆಂದರೆ ದೇವರು ಅವನನ್ನು ತಡೆದಾಗ ಅವನು ಅರ್ಪಿಸುವ ಕೂದಲೆಳೆಯ ಅಂತರದಲ್ಲಿದ್ದನು. ಅಬ್ರಹಾಮನು ಅದನ್ನು ಮಾಡಿದಂತೆಯೇ ಎಂದು ದೇವರು ಎಣಿಸಿಕೊಂಡನು. ದೇವರು ಈಸಾಕನನ್ನು ಸತ್ತವರಿಂದ ಎಬ್ಬಿಸುವನೆಂಬ ನಂಬಿಕೆ ತನಗುಂಟೆಂಬುದನ್ನು ಅಬ್ರಹಾಮನು ತೋರಿಸಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರಿಯರೇ, ಅಬ್ರಹಾಮನ ನಂಬಿಕೆಯ ಕಾರ್ಯಕ್ಕೆ ದೇವರ ಪ್ರತಿಕ್ರಿಯೆ ಏನೆಂಬುದನ್ನು ಗಮನಿಸಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದರಿಂದ ನಾನು ನಿನ್ನನ್ನು
ಆಶೀರ್ವದಿಸೇ ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದವುಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆಯಿಟ್ಟು ಹೇಳಿದ್ದಾನೆ ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಬಹುಶಃ ಈ ಸಂದರ್ಭದಲ್ಲೇ ದೇವರು ಅಬ್ರಹಾಮನಿಗೆ ಸುವಾರ್ತೆಯನ್ನು ತಿಳಿಸಿದನು. ಯಾಕಂದರೆ ಈಸಾಕನ ಸಮರ್ಪಣೆಯು ಯೇಸುಕ್ರಿಸ್ತನ ಯಜ್ಞಾರ್ಪಣೆಗೆ ಅದ್ಭುತವಾದ ಹೋಲಿಕೆಯಾಗಿದೆ. ದೇವರು ಅಬ್ರಹಾಮನ ಮಗನನ್ನು ಉಳಿಸಿದವನಾದರೂ ಆತನು ತನ್ನ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗಾಗಿ ಆತನನ್ನು ಒಪ್ಪಿಸಿಕೊಟ್ಟನು. ಪೌಲನು ಅಬ್ರಹಾಮನ ಜೀವಿತದಲ್ಲಿ ನಾವು ತಿಳಿಯಬೇಕೆಂದು ಅಪೇಕ್ಷಿಸುವ ಪ್ರಾಮುಖ್ಯ ಸಂಗತಿಯೆಂದರೆ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನೆಂಬುದು. ದೇವರು ಹೇಳಿದಾಗ ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುವುದಕ್ಕೆ ಸಿದ್ಧನಾದನು. ದೇವರು ನಿಲ್ಲು ಎಂದಾಗ ನಿಲ್ಲಿಸಿದನು. ಅವನು ದೇವರ ಮಾತಿಗೆ ವಿಧೇಯನಾದನು. ಪ್ರಿಯರೇ, ತನಗೆ ದೇವರ ಮೇಲೆ ನಂಬಿಕೆಯುಂಟೆಂಬುದನ್ನು ಅವನು ತನ್ನ ಕ್ರಿಯೆಯ ಮೂಲಕ ತೋರಿಸಿದನು. ಅವನು ಪುನಃ ದೇವರನ್ನು ನಂಬಿದನು ಮತ್ತು ದೇವರು ಅದನ್ನು ಅಬ್ರಹಾಮನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಬ್ರಹಾಮನ ಕುರಿತಾಗಿ ಪೌಲನು ಹೇಳಿರುವುದಕ್ಕೂ ಯಾಕೋಬನು ಹೇಳಿರುವುದಕ್ಕೂ ವ್ಯತ್ಯಾಸವಿರುವುದರಿಂದ ಸತ್ಯವೇದದಲ್ಲಿ ವಿರೋಧಾಭಾಸಗಳಿವೆ ಎಂದು ಕೆಲವರು ಭಾವಿಸುತ್ತಾರೆ. ಪೌಲನು ಅಬ್ರಹಾಮನ ನಂಬಿಕೆಯಿಂದ ನೀತಿವಂತನಾದನೆಂದು ಹೇಳುತ್ತಾನೆ. ಯಾಕೋಬನು ಹೇಳುತ್ತಾನೆ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ ಎಂಬುದಾಗಿ. ಪ್ರಿಯರೇ, ಜಾನ್ ಕ್ಯಾಲ್ವಿನ್ ಅವರು ಇದರ ಕುರಿತಾಗಿ ಹೀಗೆ ಹೇಳಿದ್ದಾರೆ: ನಂಬಿಕೆ ಮಾತ್ರ ರಕ್ಷಿಸುತ್ತದೆ, ಆದರೆ ರಕ್ಷಿಸುವ ನಂಬಿಕೆ ಒಂಟಿಯಲ್ಲ ಎಂಬುದಾಗಿ. ಅಂದರೆ ರಕ್ಷಿಸುವ ನಂಬಿಕೆಯು ಕ್ರಿಯಾಶೀಲವಾಗಿರುತ್ತದೆ. ನಿಜವಾದ ನಂಬಿಕೆಯು ಕ್ರಿಯೆಗಳಿಗೆ ನಡೆಸುತ್ತದೆ. ಯಾಕೋಬನು ನೇಮನಿಷ್ಠೆಯ ಕ್ರಿಯೆಗಳ ಕುರಿತಾಗಿ ಮಾತನಾಡುತ್ತಿಲ್ಲವೆಂಬುದನ್ನು ನೀವು ಗಮನಿಸಿದಿರೆಂದು ತಿಳಿಯುತ್ತೇನೆ. ಯಾಕೋಬನು ನಂಬಿಕೆಯು ಕ್ರಿಯೆಗಳ ಕುರಿತಾಗಿ ಮಾತಾಡುತ್ತಾನೆ. ನಂಬಿಕೆಯು ಕ್ರಿಯೆಗಳನ್ನುಂಟು ಮಾಡುತ್ತದೆ. ಕ್ರಿಯೆಗಳು ನಮ್ಮನ್ನು ರಕ್ಷಿಸುತ್ತವೆ ಎಂದು ಹೇಳುವುದು ಗಾಡಿಯನ್ನು ಕುದುರೆಗಿಂತ ಮುಂದೆ ಕಟ್ಟಿದ ಹಾಗೆಯೇ. ಕೆಲವರು ಕುದುರೆಯನ್ನು ಗಾಡಿಯ ಒಳಗೇನೆ ಕಟ್ಟುತ್ತಾರೆ. ಪ್ರಿಯರೇ, ನಂಬಿಕೆಯು ಕ್ರಿಯೆಗಳಿಗೆ ನಡೆಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಪ್ರಾಮುಖ್ಯವಾಗಿದೆ. ಅಬ್ರಹಾಮನ ಜೀವಿತದಲ್ಲಿಯೂ ಹೀಗೇ ಆಯಿತು. ದೇವರು ನಮ್ಮ ಹೃದಯಗಳನ್ನು ನೋಡುತ್ತಾನೆ. ನಾವು ಕ್ರಿಸ್ತನ ಮೇಲೆ ರಕ್ಷಕನೆಂದು ನಂಬಿಕೆ ಇಟ್ಟಿದ್ದೇವೆಯೋ ಇಲ್ಲವೋ ಎಂಬುದು ಆತನಿಗೆ ತಿಳಿಯುತ್ತದೆ. ನಾವು ಯಥಾರ್ಥರಾಗಿದ್ದೇವೆಯೋ ಇಲ್ಲವೋ ಎಂಬುದನ್ನು ಆತನು ತಿಳಿದುಕೊಳ್ಳುತ್ತಾನೆ. ಹಾಗಾದರೆ ಪ್ರಿಯ ಸ್ನೇಹಿತನೇ, ಯಾಕೆ ಯಥಾರ್ಥನಾಗಿರಬಾರದು? ನೀನು ಸಭೆಯ ಜನರನ್ನು ಮೋಸಗೊಳಿಸಬಹುದು, ನೆರೆಯವರನ್ನು ಮೋಸಗೊಳಿಸಬಹುದು, ಭಕ್ತನಂತೆ ತೋರಿಸಿಕೊಳ್ಳಬಹುದು. ಆದರೆ ಯಥಾರ್ಥನಾಗಿದ್ದು ಹರ್ಷಚಿತ್ತನಾಗಿ ಯಾಕೆ ಇರಬಾರದು? ನಟನೆ ಮಾಡುವ ಅಗತ್ಯವಿಲ್ಲ. ನೀನು ಯಥಾರ್ಥನಾಗಿದ್ದು ಕ್ರಿಸ್ತನನ್ನು ನಿನ್ನ ರಕ್ಷಕನಾಗಿ ನಂಬಿಕೊಳ್ಳಬಹುದು ಮತ್ತು ಜೀವವುಳ್ಳ ಕ್ರಿಯಾಶೀಲವಾದ ನಂಬಿಕೆಯು ಕ್ರಿಯೆಗಳನ್ನುಂಟು ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬ 2ನೇ ಸಂಧಿಯಲ್ಲಿನ ಭಾಗವನ್ನು ಗಮನಕೊಟ್ಟು ಓದುವುದಾದರೆ, ಯಾಕೋಬನು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂದು ತೋರಿಸುವುದಕ್ಕಾಗಿ ಅಬ್ರಹಾಮನ ಜೀವಿತದ ಕೊನೆಯ ಭಾಗವನ್ನು ಉದಾಹರಿಸುತ್ತಾನೆ ಎಂಬುದು ನಮಗೆ ತಿಳಿದು ಬರುತ್ತದೆ. ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡದ್ದು ಇದು ಕೊನೆಯ ಬಾರಿ. ಇದು ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನೆಂಬುದಾಗಿ ತೋರಿಸಲು ಉದಾಹರಿಸಿದ ಭಾಗವಲ್ಲ, ನಂಬಿಕೆ ಮಾತ್ರ ಸಾಕು ಎಂಬುದನ್ನು ತೋರಿಸುವುದಕ್ಕಾಗಿ. ಪ್ರಿಯರೇ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿನ ಅಬ್ರಹಾಮನ ಜೀವಿತದ ಭಾಗವನ್ನು ಉದಾಹರಿಸುತ್ತಾನೆ. ಯಾಕೋಬನು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂದು ಹೇಳುತ್ತಾ ಅದನ್ನು ಸಾಧಿಸಲು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿನ ಅಬ್ರಹಾಮನ ಜೀವಿತದ ಭಾಗವನ್ನು ಎತ್ತಿಕೊಳ್ಳುತ್ತಾನೆ. ಒಂದು ವೇಳೆ ಈ ಭಾಗದಲ್ಲಿ ಅಬ್ರಹಾಮನು ದೇವರಿಗೆ, ನಾನು ನಿನ್ನ ಮಾತುಗಳನ್ನು ನಂಬುವುದಿಲ್ಲ, ನಾನು ಈ ಎಲ್ಲ ದಿನಗಳಲ್ಲಿ ನಂಬುವವನಂತೆ
ನಟಿಸಿದ್ದೆ ಎಂದು ಹೇಳುವುದಾದರೆ ಅಬ್ರಹಾಮನ ನಂಬಿಕೆ ಕಪಟವಾದದ್ದೆಂದು ಹೇಳಬಹುದು. ಆದರೆ ದೇವರಿಗೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿಯೇ ತಿಳಿದಿತ್ತೇನೆಂದರೆ ಅಬ್ರಹಾಮನ ನಂಬಿಕೆ ಯಥಾರ್ಥವಾದದ್ದೆಂದು. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ತಿಳಿಸುವ ಕ್ರಿಯೆಗಳು ನೇಮನಿಷ್ಠೆಗಳಂತೂ ಅಲ್ಲವೇ ಅಲ್ಲ. ಅಬ್ರಹಾಮನ ದಿನಗಳಲ್ಲಿ ಇನ್ನೂ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರಲಿಲ್ಲ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 23ರಲ್ಲಿ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ಎಂದು ಬರೆದದೆ. ಪ್ರಿಯರೇ, ಪೌಲನು ಅಬ್ರಹಾಮನ ನಂಬಿಕೆಯ ಜೀವಿತದ ಆರಂಭದ ಕುರಿತಾಗಿ ಹೇಳಿದ್ದನ್ನು ಯಾಕೋಬನು ಈ ವಚನದ ಆರಂಭದಲ್ಲಿ ತಿಳಿಸುತ್ತಾನೆ. ಬಳಿಕ ಅಬ್ರಹಾಮನ ಜೀವಿತದ ಅಂತ್ಯಭಾಗದಲ್ಲಿ ದೇವರು ಅವನಿಗೆ ಈ ವಾಗ್ದಾನ ಮಾಡಿದಾಗ ಅವನಿಗೆ ಸುವಾರ್ತೆ ತಿಳಿಸಲ್ಪಟ್ಟಿತೆಂದು ಪೌಲನು ಹೇಳುತ್ತಾನೆ. ಪೌಲನು ಯಾಕೋಬನು ಬರೆದಂತಹ ಭಾಗಗಳನ್ನು ಸರಿಯಾಗಿ ಗಮನಿಸಿದರೆ ಈ ರೀತಿಯ ವಿರೋಧಾಭಾಸಗಳು ಕಂಡುಬರುವುದಿಲ್ಲ. ಒಬ್ಬನು ನಂಬಿಕೆಯ ಫಲದ ಕುರಿತು ತಿಳಿಸುತ್ತಾನೆ, ಇನ್ನೊಬ್ಬನು ನಂಬಿಕೆಯ ಅಂತ್ಯಭಾಗದ ಕುರಿತು ಹೇಳುತ್ತಾನೆ. ಒಬ್ಬನು ನಂಬಿಕೆಯ ಮೂಲದ ಕುರಿತು ಹೇಳುತ್ತಾನೆ, ಮತ್ತೊಬ್ಬನು ನಂಬಿಕೆಯ ಫಲದ ಕುರಿತು ಮಾತನಾಡುತ್ತಾನೆ. ಪ್ರಿಯರೇ, ನಂಬಿಕೆಯ ಮೂಲವೆಂದರೆ ನಂಬಿಕೆ ಮಾತ್ರ ರಕ್ಷಿಸುತ್ತದೆ ಎಂಬುದು. ಆದರೆ ಆ ರಕ್ಷಿಸುವ ನಂಬಿಕೆಯು ಫಲಗಳನ್ನು ಉಂಟುಮಾಡುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರಲಾಗಿ ನಂಬುವವರು ನಂಬಿಕೆಯಿಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಂಬುವವರು ಅಂದರೆ ಅಬ್ರಹಾಮನಂತೆ ನಂಬುವವರು. ದೇವರು ಅಬ್ರಹಾಮನನ್ನು ರಕ್ಷಿಸಿದ ಆಧಾರದಲ್ಲಿ ಈಗಲೂ ಪಾಪಿಯನ್ನು ರಕ್ಷಿಸುತ್ತಾನೆ. ದೇವರು ಪಾಪಿಯ ನಂಬಿಕೆಯನ್ನು ಮಾತ್ರ ಕೇಳುತ್ತಾನೆ. ದೇವರು ಅಬ್ರಹಾಮನಿಗೆ ಕೆಲವು ಸಂಗತಿಗಳನ್ನು ಮಾಡುತ್ತೇನೆಂಬುದನ್ನು ಅಬ್ರಹಾಮನು ನಂಬಬೇಕೆಂದು ಹೇಳಿದನು. ನಮಗಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿದ್ದರಲ್ಲಿ ದೇವರು ಈಗಾಗಲೇ ಕಾರ್ಯ ಮಾಡಿದ್ದನ್ನು ನಂಬುವಂತೆ ನನ್ನನ್ನು ನಿನ್ನನ್ನು ಕೇಳುತ್ತಾನೆ. ಈಗಲೂ ಮಾನವನು ರಕ್ಷಿಸಲ್ಪಡುವ ಒಂದೇ ವಿಧಾನ ನಂಬಿಕೆಯಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿನ ಮುಖ್ಯ ಭಾಗ ನಿತ್ಯವೂ ಕೈಕೊಳ್ಳದಿರುವ ಎಂಬುದು. ನಿನ್ನ ಜೀವಿತದಲ್ಲಿ ನೀನು ಒಳ್ಳೆಯವನೆಂದು ಭಾವಿಸಿ ಎಲ್ಲವೂ ಒಳ್ಳೆಯದಾಗಿ ನಡೆಯುತ್ತಾ ಇರುವ, ಹಾಡುತ್ತಾ ಜೀವಿಸುವ ದಿನಗಳಿರಬಹುದು. ಆ ದಿನಗಳಲ್ಲಿ ನೀನು ದೇವರೊಂದಿಗೆ ನಡೆದಾಡಿದೆ, ಯಾವ ತೊಂದರೆಯೂ ಉಂಟಾಗಲಿಲ್ಲ. ಆಗ ನೀನು ಹೇಳಬಹುದು, ನಾನು ಇದನ್ನೆಲ್ಲ ಮಾಡಿದ್ದರಿಂದ ನನಗೆ ರಕ್ಷಣೆಯಾಯಿತು ಎಂಬುದಾಗಿ. ಆದರೆ ಈ ವಚನ ಏನು ಹೇಳುತ್ತದೆ ಎಂಬುದನ್ನು ನೋಡು. ಧರ್ಮಶಾಸ್ತ್ರದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನು. ಇದರ ಅರ್ಥವೇನು? ನೀನು ರಾತ್ರಿ ಹಗಲು, ದಿನದ 24 ತಾಸುಗಳು, ವಾರದ 7 ದಿನಗಳು, ವರ್ಷದ 52 ವಾರಗಳಲ್ಲಿಯೂ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವವನಾಗಿದ್ದೀಯೋ? ನೀನು ಮನುಷ್ಯ ಮಾತ್ರದವನಾಗಿರುವುದರಿಂದ ಎಲ್ಲಾದರೂ ಒಂದು ಕಡೆ ತಪ್ಪಿ ಹೋಗಿಯೇ ಇರುತ್ತೀ. ಯಾವಾಗಲೂ ಹಾಡುತ್ತಲೇ ಇರಲಾರಿ. ಪ್ರಿಯ ಸ್ನೇಹಿತನೇ, ಹೀಗೆ ನೀನು ತಪ್ಪಿದಾಗ ಧರ್ಮಶಾಸ್ತ್ರವು ನಿನ್ನನ್ನು ಅಪರಾಧಿಯೆಂದು ಖಂಡಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಪ್ರಸಂಗಿಯು ಯಾವಾಗಲೂ ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರವಾಗಲಿ ಎಂದು ಹೇಳುತ್ತಿರುತ್ತಾರೆ. ಅವರ ಪತ್ನಿಯ ಬಳಿ ಕೆಲವರು ಕೇಳಿದರು, ಇವರು ಯಾವಾಗಲೂ ಹೀಗೆ ಇರುತ್ತಾರೋ ಎಂಬುದಾಗಿ. ಆಕೆ ಹೇಳಿದರು, ಇಲ್ಲ, ಅವರು ವ್ಯತಿರಿಕ್ತವಾಗಿಯೂ ಕೆಲವೊಮ್ಮೆ ಇರುತ್ತಾರೆ. ಪ್ರಿಯರೇ, ನಮ್ಮೆಲ್ಲರ ಜೀವಿತದಲ್ಲೂ ಕೆಟ್ಟ ದಿನಗಳು ಇದ್ದೇ ಇರುತ್ತದೆ. ಪ್ರಿಯ ಸ್ನೇಹಿತನೇ, ನೀನು ನೇಮನಿಷ್ಠೆಗಳನ್ನೆಲ್ಲ ಅನುಸರಿಸುತ್ತಾ ಇದ್ದು ಒಳ್ಳೆಯ ದಿನಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕಾಗಿ ನಿನಗೇನು ಬಹುಮಾನ ಸಿಗಲಾರದು. ನಾನು ನನ್ನ ಊರಿನ ನಾಗರಿಕ ನಿಯಮಗಳನ್ನೆಲ್ಲ ಕಳೆದ 20 ವರ್ಷಗಳಿಂದಲೂ ಪಾಲಿಸುತ್ತಾ ಬಂದಿದ್ದೇನೆ. ಅದಕ್ಕಾಗಿ ಊರ ಅಧಿಕಾರಿಗಳು ನನಗೆ ಬಹುಮಾನ ಕೊಡುತ್ತಾರೆಂದು ನಾನು ನಿರೀಕ್ಷಿಸಲಿಕ್ಕಾಗುತ್ತದೋ? ಒಂದು ವೇಳೆ ಇಷ್ಟು ನಿಷ್ಠನಾಗಿದ್ದು ಕಡೆಗೆ ಒಂದು ದಿನ ಯಾವುದಾದರೊಂದು ತಪ್ಪು ಮಾಡಿದರೆ ನನಗೆ ಕೂಡಲೇ
ತಕ್ಕ ಶಿಕ್ಷೆ ದೊರಕುತ್ತದೆ. ನಿಯಮ ಪಾಲನೆಯು ನಮಗೆ ಬಹುಮಾನ ಕೊಡುವುದಿಲ್ಲ, ಅದು ಜೀವವನ್ನು ಕೊಡುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆಯೂ ಸಹ ಒಬ್ಬನು ನಂಬಿಕೆಯಿಂದಲೇ ರಕ್ಷಿಸಲ್ಪಡುವನೆಂದು ತಿಳಿಸುತ್ತದೆ. ಧರ್ಮಶಾಸ್ತ್ರವನ್ನನುಸರಿಸುವುದರಿಂದ ಯಾವನಾದರೂ ರಕ್ಷಿಸಲ್ಪಡುತ್ತಾನೆಂದು ಅದು ಹೇಳುವುದಿಲ್ಲ. ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡದ್ದರಿಂದ ಯಾರಾದರೂ ರಕ್ಷಿಸಲ್ಪಟ್ಟದರ ಕುರಿತು ಬರೆದದ್ದು ನನಗೆ ಗೊತ್ತಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ತತ್ವಯಜ್ಞಗಳ ಕ್ರಮವಾಗಿದೆ. ಧರ್ಮಶಾಸ್ತ್ರದ ಅಡಿಯಲ್ಲಿಯೂ ದೇವರು ಕರುಣೆಯನ್ನು, ಕೃಪೆಯನ್ನು ಅನುಗ್ರಹಿಸಬಲ್ಲನೆಂದು ತಿಳಿದು ಮೋಶೆ ಹರ್ಷಗೊಂಡನು. ಆ ಕಾರಣಕ್ಕಾಗಿಯೇ ಅವನ ಮುಖವು ಪ್ರಕಾಶಗೊಂಡಿತು. ಹಬಕ್ಕೂಕನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯೂ ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೂಡ ಒಂದು ಪ್ರಾಮುಖ್ಯ ವಚನವಾಗಿದೆ. ರಕ್ಷಣೆಗಾಗಲಿ ಜೀವಿತಕ್ಕಾಗಲಿ ನಂಬಿಕೆ ಮತ್ತು ನೇಮನಿಷ್ಠೆಗಳು ಒಂದಕ್ಕೊಂದು ಪ್ರತಿಕೂಲವಾದ ಸೂತ್ರಗಳಾಗಿರುತ್ತವೆ. ಒಂದು ಇನ್ನೊಂದನ್ನು ಅಲ್ಲಗಳೆಯುವಂಥದ್ದಾಗಿದೆ. ಅವು ಸಂಪೂರ್ಣವಾಗಿ ವಿರುದ್ಧ ದಿಕ್ಕುಗಳಲ್ಲಿರುತ್ತವೆ. ನೀನು ಧರ್ಮಶಾಸ್ತ್ರ ನಿಯಮಗಳಿಗನುಸಾರವಾಗಿ ಜೀವಿಸುವುದಾದರೆ ನಂಬಿಕೆಯ ಮೂಲಕ ರಕ್ಷಿಸಲ್ಪಡುವುದು ಅಸಾಧ್ಯ. ಎರಡನ್ನೂ ಜೊತೆಯಾಗಿರಿಸಲು ಅಸಾಧ್ಯ. ಅವು ಒಂದಕ್ಕೊಂದು ವಿರುದ್ಧವಾದದ್ದಾಗಿರುತ್ತದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸುತ್ತೇನೆ. ದೈವಸೇವಕರಾದ ವರ್ಣನ್ ಮೆಗ್ಗಿಯವರು ಹೀಗೆ ಹೇಳುತ್ತಾರೆ, ನಾವು ಫ್ಲೋರಿಡಾದಲ್ಲಿ ಇರುವಾಗ ನಮ್ಮ ಮಗಳು ನಮ್ಮನ್ನು ಭೇಟಿ ಮಾಡಲು ಬಂದಿದ್ದಳು. ನಾವು ಕ್ಯಾಲಿಫೋರ್ನಿಯಾಕ್ಕೆ ಟ್ರೈನ್ನಲ್ಲಿ ಹೋಗಲು ಇಚ್ಛಿಸಿದೆವು. ಪ್ರಯಾಣಿಕರ ರೈಲುಗಳನ್ನು ಆಗ ಹಂತ ಹಂತವಾಗಿ ಓಡಿಸುತ್ತಿದ್ದರು. ನಾವು ಚಿಕಾಗೋ ಮೂಲಕ ಹೋಗದೆ ಕ್ಯಾಲಿಫೋರ್ನಿಯಾಕ್ಕೆ ನೇರವಾಗಿ ಹೋಗಲು ಇಚ್ಛಿಸಿದೆವು, ಇಬ್ಬರೂ ಕೂಡ. ಆದರೆ ಆ ರೀತಿ ಫ್ಲೋರಿಡಾದಿಂದ ಕ್ಯಾಲಿಫೋರ್ನಿಯಾಕ್ಕೆ ಹೋಗಲು ತುಂಬ ಸುತ್ತಾಗಿ ಹೋಗಬೇಕಾಗುತ್ತದೆ ಎಂದು ತಿಳಿಯಿತು. ಆದ್ದರಿಂದ ನಾವು ವಿಮಾನದ ಮೂಲಕ ಪ್ರಯಾಣಿಸಬೇಕಾಯಿತು. ವಿಮಾನದ ಟಿಕೆಟುಗಳು ಸಿಕ್ಕಿದಾಗ ನಾನು, ಒಂದು ವೇಳೆ ನಾವು ವಿಮಾನದಲ್ಲೂ ರೈಲಿನಲ್ಲೂ ಪ್ರಯಾಣಿಸಲಾಗುವುದಿಲ್ಲವೋ, ವಿಮಾನದಲ್ಲಿ ಕುಳಿತುಕೊಂಡು ಕೆಳಗೆ ಕಾಲನ್ನು ರೈಲಿನಲ್ಲಿಡಲಿಕ್ಕೆ ಆಗುವುದಿಲ್ಲವೋ ಎಂದು ಕೇಳುವುದಾದರೆ, ಆದರೆ ಇದು ಅಸಂಬದ್ಧವಾಗಿದೆಯಲ್ಲವೇ? ನಾವು ವಿಮಾನದಲ್ಲಾದರೆ ಅದರಲ್ಲೇ ಪ್ರಯಾಣಿಸುತ್ತೇವೆ, ರೈಲಿನಲ್ಲಾದರೆ ರೈಲಿನಲ್ಲೇ ಹೋಗುತ್ತೇವೆ. ವಿಮಾನದಲ್ಲೇ ಪ್ರಯಾಣಿಸುತ್ತಾ ಕಾಲನ್ನು ರೈಲಿನ ಮೇಲಿರಿಸುವ ಯಾವ ಏರ್ಪಾಡೂ ಇರುವುದಿಲ್ಲ. ಅದೇ ರೀತಿಯಾಗಿ ನಂಬಿಕೆಯಿಂದಲೂ ನೇಮನಿಷ್ಠೆಯಿಂದಲೂ ರಕ್ಷಿಸಲ್ಪಡುವ ಏರ್ಪಾಡನ್ನು ದೇವರು ಮಾಡಿರುವುದಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾವುದಾದರೂ ಒಂದನ್ನು ಆರಿಸಿಕೊಳ್ಳಬಹುದು. ನೇಮನಿಷ್ಠೆಗಳ ಪ್ರಕಾರ ಹೋಗುವುದಾದರೆ ಅದನ್ನು ಪ್ರಯತ್ನಿಸಬಹುದು. ಆದರೆ ಅದರಿಂದ ರಕ್ಷಣೆಯಾಗುವುದಿಲ್ಲವೆಂದು ದೇವರು ಈಗಾಗಲೇ ಹೇಳಿರುತ್ತಾನೆ. ಕರ್ಮ ಮಾರ್ಗಕ್ಕೆ ನಂಬಿಕೆಯೂ ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಬಹಳ ಸ್ಪಷ್ಟವಾಗಿ ಮಾತನಾಡಿದೆಯಲ್ಲವೇ? ನಾವು ರಕ್ಷಿಸಲ್ಪಡುವುದು ನಂಬಿಕೆಯ ಮೂಲಕ. ಆದುದರಿಂದ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟವರಾಗಿ ನಮ್ಮ ಜೀವಿತದಲ್ಲಿ ರಕ್ಷಣೆಯ ಸಂತೋಷದಲ್ಲಿ ದಿನಾಲೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಇತರರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತಾಗಲಿ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ನಮ್ಮ ಜೀವಿತದಲ್ಲಿ ನಂಬಿಕೆಯು ಭದ್ರವಾದ ತಳಹದಿಯ ಮೇಲೆ ನಿಂತಿರಬೇಕೆಂದು ದೇವರು ಬಯಸ್ತಾನೆ. ಕ್ರಿಯೆಗಳಿಂದ ನಂಬಿಕೆ ಮತ್ತು ನೇಮನಿಷ್ಠೆಗಳು ಒಂದಕ್ಕೊಂದು ಪ್ರತಿಕೂಲವಾದ ಸೂತ್ರಗಳಾಗಿರುತ್ತವೆ. ಎರಡನ್ನೂ ಜೊತೆಯಾಗಿರಿಸಲು ಅಸಾಧ್ಯ.
ಆದ್ದರಿಂದ ನಮ್ಮ ನಂಬಿಕೆಯು ಕ್ರಿಯೆಗಳ ಮೂಲಕ ನಡೆಸಲ್ಪಟ್ಟು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ನಾವು ನಿನಗೆ ಅನಂತ ಸ್ತೋತ್ರ ಮಾಡ್ತೇವೆ. ಹೌದು ಕರ್ತನೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನೀನು ನಮ್ಮೆಲ್ಲರಿಗೂ ಕಲಿಸ್ತಿರುವಂಥ ಆತ್ಮಿಕ ಆಶೀರ್ವಾದಗಳಿಗಾಗಿಯೂ ಪಾಠಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಪ್ರಿಯ ಕರ್ತನೆ, ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನಗಾಗಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಅನುದಿನವೂ ನೀವು ಮಾಡುವ ಕರೆಗಳಿಗಾಗಿ ವಂದನೆಗಳು. ಇನ್ನೂ ಯಾರಾದರೂ ಕರೆ ಮಾಡದೇ ಇರುವುದಾದರೆ ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣವಾ? ವಂದನೆಗಳು.